ಬೆಳಗಾವಿಯಲ್ಲಿ ನಾಳೆ ಸರ್ಕಾರದ ವಿರುದ್ಧ ಕೇಸರಿ ಕಹಳೆಯನ್ನ ಮೊಳಗಿಸುವುದಕ್ಕೆ ಸಜ್ಜಾಗ್ತಾ ಇದೆ. ಕಬ್ಬು ಬೆಲೆ, ಮೆಕ್ಕೆಜೋಳ ಬೆಲೆ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನೇ ಅಸ್ತ್ರವಾಗಿಟ್ಕೊಂಡು ನಾಳೆ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ಕೇಸರಿ ಪಡೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಆರಂಭದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ರಾಜ್ಯದಲ್ಲಿ ಹೊತ್ತಿ ಉರಿದಿತ್ತು. ಅದರ ಬೆನ್ನಲ್ಲೇನೆ ಮೆಕ್ಕೆಜೋಳ ಬೆಲೆ ಸೇರಿದಂತೆ ವಿವಿಧ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ನಾಳೆ ಕೇಸರಿ ಕಹಳೆಯನ್ನ ಮೊಳಗಿಸುವುದಕ್ಕೆ ಸಜ್ಜಾಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸುವರ್ಣಸೌಧ ಮುತ್ತಿಗೆಯನ್ನ ಕೇಸರಿ ಪಡೆ ಹಾಕ್ತಾರೆ ಅಂತ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಪಟ್ಟು ಹಿಡಿಯೋದಕ್ಕೆ ಎಲ್ಲಾ ರೀತಿಯಾಗಿ ರೆಡಿಯಾಗಿದ್ದಾರೆ. ವಿವಿಧ ಯೋಜನೆಗಳ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರ ಕಣ್ಣಿದ್ದು ಕಾಣದಂತೆ, ಕಿವಿ ಇದ್ದು ಕಿವುಡರಂತೆ ವರ್ತಿಸ್ತಾ ಇದೆ. ಪರಿಹಾರ ವಿಚಾರವಾಗಿ ಕೇಂದ್ರದ ಕಡೆ ಸರ್ಕಾರದವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಕಣ್ಣಿದೆ, ಕಿವಿ ಇದೆ, ಆದ್ರೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ರೈತರ ಪ್ರತಿಭಟನೆಯಲ್ಲಿ ಬಿಜೆಪಿ ಪಾಲ್ಗೊಳ್ಳುತ್ತೆ. ಇವತ್ತು ಏನು ರೈತರ ಪರವಾಗಿ ರೈತರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಒತ್ತಡ ಹಾಕಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಅದರದ್ದೇ ಆದಂತ ಕರ್ತವ್ಯ ಇದೆ, ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಕೇಂದ್ರ ಸರ್ಕಾರ ಏನ್ ಕರ್ತವ್ಯ ಇದೆ ಅದನ್ನು ನಿಭಾಯಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಒಳ ಜಗಳದ ಪರಿಣಾಮವಾಗಿ ಅವ್ರೇನ್ ಕಿತ್ತಾಟ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು, ಶಾಸಕರು ತೆಗೆದುಕೊಂಡೋಗಿ ಡೆಲ್ಲಿಲಿ ಏನ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇವರಿಗೆ ಸಮಯ ಸಿಗ್ತಾ ಇಲ್ಲ. ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಅತಿವೃಷ್ಟಿ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ತಗೊಂಡು ವೀಕ್ಷಣೆಗೆ ಹೋಗುವಂಥದ್ದು ನೋಡಿದೀವಿ. ಸಚಿವರುಗಳು ಇವತ್ತು ಹೆಲಿಕಾಪ್ಟರ್ ತಗೊಂಡು ವೀಕ್ಷಣೆ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಬಂದು ಮುಟ್ಟಿದೆ. ಇವತ್ತು ರೈತರು ಸಂಕಷ್ಟದಲ್ಲಿರುವಂಥದ್ದು ಅವತ್ತು ಹಳ್ಳಿಗಳಿಗೆ ಹೋಗಿ ದುರಾದೃಷ್ಟ ಅಂತ ಹೇಳಿದ್ರೆ ರೈತರ ಸಮಸ್ಯೆಯನ್ನ ಸ್ಪಂದನೆ ಮಾಡತಕ್ಕಂಥ ಒಂದು ವ್ಯವಧಾನನೂ ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಇಲ್ದಂತಾಗಿರುವಂಥದ್ದು ದುರಂತ ಇದೆ. ಒಟ್ಟಾರೆ ಈ ಅಧಿವೇಶನದಲ್ಲಿ ಸರ್ ಗಟ್ಟಿಯಾಗಿ ಧ್ವನಿ ಮಾಡ್ತೀರಾ? ಸರ್ಕಾರ ಧ್ವನಿ ಮಾಡೋದಷ್ಟೇ ಅಲ್ಲ, ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ನಾವು ಮಾಡ್ತೇವೆ. ವಿಪಕ್ಷವಾಗಿ ಸರ್ಕಾರದ ಜವಾಬ್ದಾರಿಯನ್ನ ಅವ್ರ ಗಮನಕ್ಕೆ ತರಂತ ಕೆಲಸ ಮಾಡ್ತೇವೆ.